ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋನ ನಾನು ಅಂದರೆ ರೆಕಾರ್ಡ್ ಮಾಡ್ತಾ ಇರೋಂಥ ಸಮಯ ಬಂದು ಸಂಜೆ ನೈಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಇದರಲ್ಲಿ ಏನಾದರೂ ಸರಿಯಾಗಿ ಅರ್ಥ ಆಗಿಲ್ಲ ಅಥವಾ ಇದು ಫೋಟೋ ನಿಮಗೆ ಕ್ಲಿಯರೆನ್ಸ್ ಇಲ್ಲ ಅಂದರೆ ನಾನು ಒಂದು ಫೋಟೋನ ಪೋಸ್ಟ್ ಮಾಡಿರ್ತೀನಿ, ಅದರಲ್ಲಿ ನೀವು ಹೋಗಿ ನೋಡ್ಬೋದು ಅದು ಯಾವ್ಯಾವ ಸೈಜು ಅಂತ ಇದಾಗುತ್ತೆ. ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಬಂದು ಕುರ್ತಿ ಸೈಜ್. ಅಂದರೆ ಕುರ್ತಿ ಸೈಜ್ ಅಂತಂದರೆ ಡ್ರೆಸ್ಸಸ್ಸು ಎಲ್ಲ ಇರುತ್ತಲ್ವ, ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿಯೋದು ಬೇರೆ ಇರುತ್ತೆ. ಇವಾಗ ಒಂದು ಸೈಜು ಏನು ನಾವು ಒಂದು ರೆಡಿಮೇಡು ಕುರ್ತೀಸ್ ತೊಗೋತೀವಲ್ವ, ರೆಡಿಮೇಡ್ ಟಾಪ್ಸು, ರೆಡಿಮೇಡು, ಅದರಲ್ಲೆಲ್ಲ ಯಾವ ಥರ ಸೈಜಸ್ ಬರುತ್ತೆ, ಯಾವ ಥರ ಎಕ್ಸ್ ಅಂದರೆ ಎಷ್ಟು, ಎಸ್ ಅಂದರೆ ಎಷ್ಟು, ಮೀಡಿಯಮ್ ಅಂದರೆ ಎಷ್ಟು, ಮತ್ತು ಲಾರ್ಜ್ ಸೈಜು, ಮತ್ತು XL, ಡಬಲ್ XL, 3XL, ಈ ಥರ ಒಂದೊಂದು ಇದಿರುತ್ತಲ್ವ, ಅದರದ್ದು ಇವತ್ತು ಚಾರ್ಟ್ ಕೊಡ್ತಾ ಇದ್ದೀನಿ ನಾನು. ಈಗ ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದು XS ಸೈಜ್ ಅಂತಂದರೆ ಫಸ್ಟ್ ಇದು ಹೇಳ್ಬಿಡ್ತೀನಿ, ಸೈಜ್ ಹೇಳ್ತೀನಿ. ನೆಕ್ಸ್ಟ್ ಬಂದು ಚೆಸ್ಟ್ ಸೈಜ್ ಅಂತ ಹೇಳ್ಬೋದು, ವೆಸ್ಟ್ ಎಷ್ಟಿರುತ್ತೆ ಅಂತ, ಮತ್ತು ಹಿಪ್ಪು, ಶೋಲ್ಡರು, ಮತ್ತು ಆರ್ಮ್, ಮತ್ತು ಫುಲ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದು. ಫಸ್ಟ್ನೇದು ಬಂದು XS ಸೈಜು. XS ಸೈಜ್ಗೆ ಒಂದು ಚೆಸ್ಟ್ ಬಂದು 32 ಇರುತ್ತೆ, ಮತ್ತು ಒಂದು ವೆಸ್ಟ್ ಬಂದು 28ಇಂದ 30 ಇರುತ್ತೆ. 28ಇಂದ 30. ಹಿಪ್ ಬಂದು 36, ಮತ್ತು ಶೋಲ್ಡರ್ ಬಂದು 5 ಇಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಆರ್ಮ್ ಬಂದು 6, ಆರ್ಮ್ ಡೌನ್ ಬಂದು 6 ಸಾಕಾಗುತ್ತೆ. ಫುಲ್ ಲೆಂತ್ ಬಂದು 38ಇಂದ 40, ಅಷ್ಟರೊಳಗಡೆ ಇಟ್ಕೋಬೇಕು. ಇಲ್ಲ ಅಕಸ್ಮಾತ್ ಬೇಕು ಅಂದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರು ಓಕೆ, ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟೇ ಬರೋದು, ಅದು ಸೈಜ್ ಬರೋದು. ಮತ್ತು ಎಸ್ ಬಂದು ಚೆಸ್ಟ್ ಬಂದು 34, ಎಸ್ ಸೈಜ್ ಅಂದರೆ 34 ಬರುತ್ತೆ. ಮತ್ತು 30ಇಂದ ವೆಸ್ಟ್ ಬಂದು 30ಇಂದ 32 ಇರೋವಂಥದ್ದು. ಹಿಪ್ಪು ಬಂದು 38, ಶೋಲ್ಡರ್ ಬಂದು 5.5, ಮತ್ತು ಆರ್ಮ್ ಡೌನ್ ಬಂದು 6.5. ಮತ್ತು ನಮ್ಮ ಒಂದು ನೋಡಿ ಫುಲ್ ಲೆಂತ್ ಬಂದು 40ಇಂದ 42 ಇದೆ. ನೆಕ್ಸ್ಟು ಎಮ್ ಸೈಜು. ಎಮ್ ಸೈಜ್ಗೆ 36 ಚೆಸ್ಟ್ ಬರುತ್ತೆ, ವೆಸ್ಟ್ ಬಂದು 32ಇಂದ 34, ಹಿಪ್ ಬಂದು 40, ಶೋಲ್ಡರ್ ಬಂದು 6, ಆರ್ಮ್ ಡೌನ್ ಬಂದು 7, ಮತ್ತು ಫುಲ್ ಲೆಂತ್ ಬಂದು 42ಇಂದ 44. ನಂತರ ಎಲ್ ಸೈಜ್ಗೆ 38 ಚೆಸ್ಟ್ ಬರುತ್ತೆ, ವೆಸ್ಟ್ ಬಂದು 34ಇಂದ 36 ಇರೋವಂಥದ್ದು, 42 ಹಿಪ್ ಆಗುತ್ತೆ, ಮತ್ತು ಶೋಲ್ಡರ್ ಬಂದು 7, ಮತ್ತು ಆರ್ಮ್ ಡೌನ್ ಬಂದು 7, ಮತ್ತು ಫುಲ್ ಲೆಂತ್ ಬಂದು 44ಇಂದ 46 ಇದೆ. ನಂತರ XL ಸೈಜು. XL ಬಂದು 40 ಸೈಜ್ ಇರೋವಂಥದ್ದು ಚೆಸ್ಟು. ಇದಕ್ಕೆ ಒಂದು ವೆಸ್ಟ್ ಬಂದು 36ಇಂದ 38 ಇದೆ, ಮತ್ತು 44 ಹಿಪ್ ಬರುತ್ತೆ, 7 ಬಂದು ಶೋಲ್ಡರು, ಮತ್ತು 7.5 ಬಂದು ಆರ್ಮ್ ಡೌನು, ಮತ್ತು ಒಂದು ಫುಲ್ ಲೆಂತ್ ಬಂದು 46ಇಂದ 48. ನೆಕ್ಸ್ಟ್ ಬಂದು ಡಬಲ್ XL, 42 ಚೆಸ್ಟ್ ಬರುತ್ತೆ, 38ಇಂದ 40 ಒಂದು ವೆಸ್ಟು ಇರೋವಂಥದ್ದು, 46 ಹಿಪ್ಪು, 7.5 ಶೋಲ್ಡರು, 7.5 ಆರ್ಮ್ ಇದೆ, ಆರ್ಮಲ್ಲಿ ಏನು ಡೌನ್ ಇದೆಯೋ ಅದಿದೆ, ಮತ್ತು ಫುಲ್ ಲೆಂತ್ ಬಂದು 48ಇಂದ 50 ಇದೆ. 3XLಗೆ 44 ಚೆಸ್ಟ್ ಬರುತ್ತೆ, 40 ಮತ್ತು ಇಂದ 42ವರೆಗೂ ನಿಮಗೆ ವೆಸ್ಟು, 48 ಹಿಪ್ಪು, ಶೋಲ್ಡರ್ ಬಂದು 8, ಆರ್ಮ್ ಡೌನ್ ಬಂದು 8, ಫುಲ್ ಲೆಂತ್ ಬಂದು 50ಇಂದ ಒಂದು 52 ಇದೆ. 4XL ಬಂದು 4XLಗೆ 46 ಚೆಸ್ಟ್ ಬರೋವಂಥದ್ದು. ನಂತರ ಒಂದು ವೆಸ್ಟ್ ಬರೋವಂಥದ್ದು 42ಇಂದ 44ಗೆ, 50ಗೆ ಹಿಪ್ ಬರುತ್ತೆ. ನಂತರ 8.5 ಶೋಲ್ಡರ್ ಬರೋವಂಥದ್ದು, 8.25 ಆರ್ಮ್ ಡೌನ್ ಬರೋವಂಥದ್ದು. ಲೆಂತ್ ಬಂದು ಇದು 52ಇಂದ 54. ಅಂದರೆ ಇದರ ಲೆಂತ್ ಸ್ವಲ್ಪ ವೇರಿಯೇಷನ್ ಆದರೂ ಆಗ್ಬೋದು, ಯಾಕೆಂದರೆ ಎಲ್ಲರೂ ಒಂದೇ ಲೆಂತ್ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವರು ಗಿಡ್ಡಾಗಿರ್ತಾರೆ, ಕೆಲವರು ಉದ್ದ ಇರ್ತಾರೆ. ಆದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಬೇರೆ ಥರ ಆಗುತ್ತೆ. ಬಟ್ ಏನಂದರೆ ನಾವು ಒಂದು ಇದೆಲ್ಲನೂ ಟಾಪ್ಸ್ ಏನು ರೆಡಿ ಮಾಡ್ತೀವಲ್ವ ನಾವು ಕುರ್ತೀಸು, ಆ ಕುರ್ತೀಸ್ಗೆ
ಒಂದು ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ಕುರ್ತೀಸ್ಗೆ ಮಿನಿಮಮ್ ಎಲ್ಲ ಇಷ್ಟಿಷ್ಟೇ ಇರೋದ್ರಿಂದ ಇದು ಏನಾದ್ರೂ ನಿಮಗೆ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಬೇಕು ಅಂದರೆ ನೀವು ಚೇಂಜಸ್ ಮಾಡ್ಕೊಬೋದು ಅಷ್ಟೇ. ಇದು ಆಲ್ಮೋಸ್ಟ್ ಇದು ಬಂದು ನಾನು ರೆಡಿ ಮಾಡಿರೋವಂಥ ಚಾರ್ಟು. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಅಂತ ಇದ್ದು ಅಕಸ್ಮಾತ್ ಏನಾದರೂ ಅರ್ಥ ಆಗಿಲ್ಲ ಅಥವಾ ಡೌಟ್ ಇದೆ ಸ್ವಲ್ಪ ಅಂತಂದರೆ ನನಗೆ ಒಂದು ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಲ್ವ, ಕಮೆಂಟ್ ಮಾಡಿ ಅಥವಾ ಒಂದು ವಾಟ್ಸಪ್ ಮಾಡಿ ನಾನು ನಿಮ್ದು ಏನೇ ಡೌಟ್ಸ್ ಅಂದರೆ ಟೈಲರ್ ವಿಷಯವಾಗಿ ಯಾವುದೇ ಡೌಟ್ ಇದ್ರೂ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.